ಪ್ರತಿಯೊಂದು ಬಿಗ್ ಬಾಸ್ ವೀಕ್ಷಕರಿಗೆ ಫೈನಲ್ ಆಗಿ ಇವತ್ತು ಯಾರು ಗೆದ್ರು? ಬಂದಿದ್ದು ಒಬ್ಬನೇ, ಗೆದ್ದಿದ್ದು ಒಬ್ಬನೇ, ಡಮಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆದ್ದಿದ್ ಪಕ್ಕ, ಜೈ ಗಿಲ್ಲಿ! ಡಮಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆದ್ದಿದ್ ಪಕ್ಕ, ಜೈ ಗಿಲ್ಲಿ! ಯು ಡಿಸರ್ವ್ ಇಟ್. ಸೂಪರ್ ಮಗ ಇವಾಗಲೂ ಸಖತ್ ಖುಷಿ ಐತೈತೆ. ನಿಮ್ ಪ್ರೀತಿ ಸಪೋರ್ಟ್ ಮಾಡಿ ಇಲ್ಲಿ ಕರ್ಕೊಂಡು ನಾನು ಇಲ್ಲಿ ಗಂಟೆ ಬರ್ತೀನಿ ಅಂತ ಅನ್ಕೊಂಡಿರಲ್ಲ. ಗೆದ್ದಿದ್ದೀನಿ, ಸಖತ್ ಖುಷಿ ಐತೈತೆ. ಮಾತಂತೂ ಹೇಳ್ತೀನಿ, ಗೆದ್ದಾಗ ಹಿಂಗೆಲ್ಲ ಸೋತಾಗ ಕುಗ್ಗಲ್ಲ. ಯಾವಾಗ್ಲೂ ಹಿಂಗೆ ಹೇಳ್ತೀನಿ, ನಿಮ್ ಯಾವಾಗ್ಲೂ ಕಮಾಲ್ಗಿಲೆ. ರಕ್ಷಿತ್ ಅವ್ರೆ, ರನ್ನರ್ ಅಪ್ ಆಗಿರ್ಬೋದು, ಇಲ್ಲಿ ನೋಡಿ ಎಷ್ಟು ಜನ ಗೆದ್ದಿದ್ದೀರಾ ನೀವು. ಕಮಾಲ್ ರಕ್ಷಿತಾ. One big one for Rakshita, please, all of you. Thank you, sir. Thank you so much. Thank you so much. Thank you. Thank you. ಒಂದ್ ಹೇಳಲೇಬೇಕು, ಫೈನಲ್ ಆಗಿ 5 ರಿಯಾಲಿಟಿ ಶೋ ಇನ ನಂತರ ಫೈನಲ್ ಆಗಿ ಒಂದು ಅದ್ಭುತವಾದಂತ ವೇದಿಕೆಗೆ ಬಂದು ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ದೊಡ್ಡ ರಿಯಾಲಿಟಿ ಶೋನ ದೊಡ್ಡ ಮಟ್ಟದಲ್ಲಿ ಗಿಲ್ಲಿ ಅವರು ಗೆದ್ದಿದ್ದಾರೆ. ಗಿಲ್ಲಿ, ಕಂಗ್ರ್ಯಾಚುಲೇಷನ್. ಮೊದಲನೇ ಬಾರಿ ಬಂದು ಮೊದಲನೇ ಸಾರಿ ವೇದಿಕೆ ಹತ್ತಿ ಮೊದಲನೇ ಸಾರಿ ಅಷ್ಟು ಜನಕ್ಕೆ ಗುಣ ಇದ್ರು ಎಲ್ಲರಿಗೂ ಆಚೆ ಕಳಿಸಿ ಕ್ಲಾಸ್ ತಗೊಂಡು ಎಂತೆಂತವ್ರ ಮುಂದೆ ನಿಂತು ಇಲ್ಲಿ ಐಟ್ ಅಲ್ಲ, ವೆಯ್ಟ್ ಇಂಪಾರ್ಟೆಂಟ್. ವೆರಿ 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 ಕಂಗ್ರಾಚುಲೇಷನ್ ರಕ್ಷಿತಾ. ವಿನ್ನಿಂಗ್ ಸ್ಪೀಚ್. ಗೈಸ್, ಆಕ್ಚುಲಿ ನನ್ಗೆ ದೊಡ್ಡ ದೊಡ್ಡ ಮಾತಾಡ್ಲಿಕ್ಕೆ ಬರಲ್ಲ. ಚಿಕ್ಕ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ಲಿಕ್ಕೆ. ಇಲ್ಲಿ ತನಕ ತಂದು ನಿಲ್ಸಿದ್ದೀರಲ್ವಾ, ಸಾಕು ನನ್ಗೆ. ಓಕೆ, ನನ್ಗೆ ಗೊತ್ತುಂಟು ಮನೆಯಲ್ಲಿ ಟ್ರಾಫಿ ಒಂದೇ ಉಂಟು, ಸೊ ಒಂದು ಕೊಡ್ಬೋದು. ಸೆಕೆಂಡ್ 2 ಟ್ರಾಫಿ ಇದ್ದಿದ್ರೆ ನನ್ಗೆ ಗ್ಯಾರಂಟಿ ಸಿಗ್ಬೋದು ಅಲ್ವಾ? ಅಣ್ಣ, ನಾನೊಂದು ಹೇಳ್ಬಿಡ್ತೀನಿ ಅಣ್ಣ. ಹೊರಗಡೆ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಾ ಇದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಕಾವ್ಯ, ರಜತಣ್ಣ, ರಘುವಣ, ರಕ್ಷಿತಾ ಇವರು ಸಕ್ಕ ಸಪೋರ್ಟ್ ಮಾಡಿದ್ರಣ್ಣ. ಇವ್ರು ಸಪೋರ್ಟ್ ಯಾವತ್ತೂ ಮರೆಯಲ್ಲ ಅಣ್ಣ. ರಕ್ಷಿತ್ ಅವರಿಗೆ ಸಿಗ್ತಾ ಇದೆ ಸ್ವಿಸ್ ಐ ಗೋಲ್ಡ್ ಪ್ಯಾಲೇಸ್ ಅವ್ರ ಕಡೆಯಿಂದ 20 lakh ಕ್ಯಾಶ್ ಪ್ರೈಸ್. ಇದನ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಡಾಕ್ಟರ್ ಟಿ ಎ ಶರವಣ ಅವರು, ಶಾಸಕರು, ವಿಧಾನ ಪರಿಷತ್ ಹಾಗೂ ಮಾಲೀಕರು ಸ್ವಿಸ್ ಐ ಗೋಲ್ಡ್ ಪ್ಯಾಲೇಸ್. ನೀವು 20 ಲಕ್ಷ ರೂಪಾಯಿ ಚೆಕ್ ತಗೊಂಡಿರಲ್ವಾ? ಸ್ವಿಸ್ ಐ ಗೋಲ್ಡ್ ಪ್ಯಾಲೇಸ್ ಅವ್ರ ಕಡೆಯಿಂದ 20 lakh ಗಿಫ್ಟ್ ವೌಚರ್ ನಮ್ಮ ರಕ್ಷಿತಾ. ವಾರ ಆದ್ರೂ ಕೂಡ ಚಿನ್ನ ಬಲು ಚೆನ್ನ, ಅದರಿಂದ ಬಂಗಾರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದೇಳಿ ಸರ್, ಶರಣ ಸರ್ ಹೇಳಿ ಸರ್, ನೀವು ನಮ್ಮ ಹೊಸ ಮಳಿಗೆಗೆ ಬರ್ತೀರಿ ಅಲ್ವಾ ಅಂತ. ರಕ್ಷಿತಾ 25 ಲಕ್ಷ ಒಂದು ಸ್ವಲ್ಪ ಸೇವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೀವಿ. ಎಲ್ಲಾ ವರ್ಗದಿಂದನೂ ಜಾರ್ ಆಪ್ ಯೂಸ್ ಮಾಡ್ತಿದ್ದಾರೆ. ಸೊ ಲಾಸ್ಟ್ ಇಯರ್ ಕೂಡ ಬಿಗ್ ಬಾಸ್ ಅಲ್ಲಿ ಇದ್ವಿ, ಈ ವರ್ಷನೂ ಇದ್ವಿ. ನಾವು ಲಾಸ್ಟ್ ಇಯರ್ ಈ ವರ್ಷ ಇವಾಗ ಏನಾದ್ರು ತುಂಬಾನೇ ಮುಂದೆ ಬಂದಿದೆ. ಇವಾಗ ಆಲ್ಮೋಸ್ಟ್ 4 ಕೋಟಿ ಜನ ಜಾರ್ ಆಪ್ ನ ಉಪಯೋಗಿಸ್ತಾ ಇದ್ದಾರೆ ದೇಶವಾಗಿ ಅಂತ. ಸೀಸನ್ 7 ವಿನ್ನರ್ ಆದ ಗಿಲ್ಲಿ ಅವರಿಗೆ ಅಷ್ಟು ಸೂರ್ಯ ರಿಯಾಲಿಟೀಸ್ ಅವ್ರ ಕಡೆಯಿಂದ 15 lakhs ಕ್ಯಾಶ್ ಪ್ರೈಸ್. ಇದನ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನನ್ನ ಸ್ನೇಹಿತರಾದಂತ ರಂಜಿತ್ ಕುಮಾರ್ ಎಸ್, ಮ್ಯಾನೇಜಿಂಗ್ ಡೈರೆಕ್ಟರ್ ಅಷ್ಟು ಸೂರ್ಯ ರಿಯಾಲಿಟಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಸರ್ ಬನ್ನಿ. ಸರ್ ಬಂದ್ರು.
ನಾವು ಸುರೇಶ್ ಸರ್ ಅವ್ರಿಗೆ ಹೇಳ್ತಾ ಇದ್ದಾರೆ, ಹೊರಗಡೆ ಹೋಗಿ ಹೇಳಕ್ ಹೋಗ್ಬೇಡಿ ಅಂತ. ಕೋಟ್ಯಾಂತರ ವಿಮಾನಗಳು ಕಾಯ್ತಾ ಇದ್ದಾರೆ ಅದಕ್ಕೆ ಗಿಲ್ಲಿಗೆ. everyone's blessings. ಅವ್ರಿಗೆ We were successful sold 234 plots in 3 months span ಅಲ್ಲಿ. ಹಾಗೂ ನಮ್ಮ ಅಶ್ವಸೂರ್ಯ ಆರೋಹಳ್ಳಿಯಲ್ಲಿ ಕನಕಪುರ ರೋಡ್ ನೆಕ್ಸ್ಟ್ ಫ್ಯೂಚರ್ ಅಪ್ಕಮಿಂಗ್ ಪ್ರಾಜೆಕ್ಟ್ ನಾವು ಮಾಡ್ತಿದೀವಿ. ಸೊ ಆನ್ ದಿ ಡಿಮಾಂಡ್ ಆಫ್ ಕಸ್ಟಮರ್ಸ್ ನಾವು ಅಲ್ಲಿ 132 acres ಅಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ ನ ಲಾಂಚ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಸುದೀಪ್ ಸರ್. ಓಕೆ ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಗಿಲ್ಲಿ. ಅಂತೂ ನಮ್ಮ ಕರ್ನಾಟಕದ ಜನತೆಯ ಒಂದು ಆಸೆನ ಈಡೇರಿಸ್ಬಿಟ್ಟೆ ಗಿಲ್ಲಿ. ವಿನ್ನರ್ಗೆ ಸಿಗ್ತಾ ಇದೆ ಮಾರುತಿ ಸುಜುಕಿ ಅವರ ಕಡೆಯಿಂದ ವಿಕ್ಟೋರಿಯಸ್ ಕಾರ್. ಮಗಳಪ್ಪ ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆದಿದ್ದಲ್ಲಪ್ಪ ಗಿಲ್ಲಿ. ಕಾರ್ ಗಿಫ್ಟ್ ಸಂಪಾದಿಸಿರುವಂತ ಒಂದು ನನ್ನ ಮಗನೆಲ್ಲ ನಿಮ್ ಮಗ ಅಂತ ತಿಳ್ಕೊಂಡು ಇಷ್ಟೊಂದು ಸಪೋರ್ಟ್ ಮಾಡಿ ಇಷ್ಟೊಂದು ಅಭಿಮಾನ ಗಳಿಸವನೆ, ಇಷ್ಟೊಂದು ಜನ ಸಂಪಾದನೆ ಮಾಡವನೆ. ಅದಕ್ಕಿಂತ ಭಾಗ್ಯ ನಮ್ಗೆ ಇನ್ನು ಯಾವ್ದು ಇಲ್ಲ. ಅದ್ಭುತವಾಗಿ ಆಡಿದ್ದಾರೆ. ಈ ವೇದಿಕೆಯಲ್ಲಿ ನನ್ನ ಕಡೆಯಿಂದ ಇಲ್ಲಿಯವರೆಗೆ ನಾನು ಪ್ರೀತಿಯಿಂದ 10 ಲಕ್ಷ ನಾನು ಕೊಡ್ತೀನಿ. 10 ಲಕ್ಷ ರೂಪಾಯಿ ಅಂತೆ ಸುದೀಪ್ ಅವರು. ಕಮಾಗಿಲ್ಲಿ ಹೊಡೆದಲ್ಲಪ್ಪ. ಕಿಚ್ಚ 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 ಎಲ್ಲ ಮುಗಿತು. ಗಣೇಶ ಸಂಭ್ರಮ, ಗ್ರ್ಯಾಂಡ್ ಸಂಭ್ರಮ ಟ್ರೋಫಿ ಗಿಲ್ಲಿ ಅವ್ರಿಗೆ ನಾವು ಅರ್ಪಣೆ. ಪ್ರೀತಿ ಹೋಗೋಕ್ಕಿಂತ ಮುಂಚೆ ಬಿಗ್ ಬಾಸ್ ಸೀಸನ್ 12 ನೋಡ್ಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂತ ನನ್ನೆಲ್ಲ ವಾಹಿನಿಯ ಸ್ನೇಹಿತರೆ, ಪ್ರಕಾಶ್ ಟೀಮ್, ಎಡಿಟರ್ಸ್ ಟೀಮ್, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ಆಲ್ ಆಫ್ ಯು ಕಂಟೆಸ್ಟೆಂಟ್ಸ್ ಹಾಗೂ ವೀಕ್ಷಕರೇ, ಥ್ಯಾಂಕ್ ಯು ಆಲ್. ಸೀಸನ್ ಹ್ಯಾಸ್ ಬೀನ್ ವಂಡರ್ಫುಲ್. ಜೈ ಬಿಗ್ ಬಾಸ್. ಕರೆಕ್ಟ್ ಟೈಮ್ ಅನ್ಸುತ್ತೆ ನಾನು ಹೇಳೋದಿಕ್ಕೆ. ಕರ್ನಾಟಕದ ಪ್ರತಿಯೊಬ್ಬ ಬಿಗ್ ಬಾಸ್ ನ ಪ್ರೇಮಿಗೆ, ಪ್ರತಿಯೊಂದು ಬಿಗ್ ಬಾಸ್ ನ ವೀಕ್ಷಕರಿಗೆ ಫೈನಲ್ ಆಗಿ ಇವತ್ತು ಯಾರು ಗೆದ್ರು? ಈಗ ಅವ್ರ ಆಟದ ಮೇಲೆ ನಂಬಿಕೆ ಇದ್ದಿದ್ದಲ್ಲಿ ನನಗೆ ಗೊತ್ತಿರೋದು ಬಹಳ ಪ್ರೀತಿಯಿಂದ ಹೊರಗಡೆ ಅಷ್ಟೊಂದು ಆವೇಶ, ಮಾತು, ಬೇರೆಯವರಿಗೆ ನೋವು ಅವಶ್ಯಕತೆ ಇಲ್ಲ. ಈಗ ಟ್ರೋಫಿ ಗಿಲ್ಲಿ ಅವ್ರಿಗೆ ಕೊಡೋ ಟೈಮ್. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಮಾತು ನಾನು ಹೇಳಲೇಬೇಕು. ಸೀಸನ್ ಹ್ಯಾಸ್ ಬೀನ್ ಫ್ಯಾಂಟಾಸ್ಟಿಕ್. ರೋಲರ್ ಕೋಸ್ಟರ್ ರೈಡ್ ಆಗಿತ್ತು ನನಗೆ ಕೂಡ. ಮುಂದಿನ ಸೀಸನ್ ಸಿಗ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ. ಮಾರ್ಕ್ ಸಿನಿಮಾ ಈ OTT January 23rd ರಿಲೀಸ್ ಆಗ್ತದೆ ಜಿಯೋ ಹಾಟ್ಸ್ಟಾರ್. ಥಿಯೇಟರ್ ನೋಡಿದವರು ಮತ್ತೆ ನೋಡಕ್ಕಾಗದೆ ಅವರು ಜಿಯೋ ಹಾಟ್ಸ್ಟಾರ್ ಅಲ್ಲಿ January 23rd ಇಂದ ಮಾರ್ಕ್ ಅನ್ನ ನೋಡಿ ಅಂತ ಹೇಳ್ತಾ ಲವ್ ಯು ಆಲ್ ಫಾರ್ ಎವ್ರಿಥಿಂಗ್. ವೀಕ್ಷಕರೇ, ಥ್ಯಾಂಕ್ ಯು ಸೋ ಮಚ್. ಕಲರ್ಸ್ ನನಗೆ ವೀಕ್ಷಿಸಲಿಕ್ಕೆ ಥ್ಯಾಂಕ್ ಯು ಹೇಳ್ತಾ ಗೆದ್ದವನ್. ಓ ಕಮಾನ್ ಎಲ್ಲ ರನ್ನರ್ ಅಪ್ ಆಗಿ ಕೊನೆಗೆ ವಿನ್ನರ್ ಆದ ಗಿಲ್ಲಿ. ಎಲ್ಲರ ಪ್ರೀತಿ ಇತ್ತು, ಪ್ರಾರ್ಥನೆ ಕೂಡ ಇತ್ತು. ಇದು ಬರೀ ಗೆಲುವು ಒಬ್ಬರದೇ ಅಲ್ಲ, ನಿಮ್ಮ ಗೆಲುವು ಕೂಡ ಹೌದು. ಎಸ್, ಕಾರ್ಯಕ್ರಮವನ್ನ, ಈ ರಿಯಾಲಿಟಿ ಶೋನ ಪ್ರೀತಿಸಿದಂತ ಪ್ರತಿಯೊಬ್ಬರು ಅಭಿಮಾನವೂ ಹೌದು. ಪ್ರತಿಯೊಬ್ಬರು 24 ಜನರಿಂದ ತುಂಬಿದಂತ ಈ ಮನೆ ಸದ್ಯಕ್ಕೆ ಖಾಲಿ ಆಗಿದೆ. ನಮಗೂ ಬೇಜಾರಾಗ್ತಿದೆ ಸುದೀಪ್ ಸರ್. ಇಷ್ಟ ಜನ ರಿವ್ಯೂ ಮಾಡ್ತಿದ್ವಿ. ಇನ್ನು ಮುಂದೆ ಗಿಲ್ಲಿಯ ವಿಜಯೋತ್ಸವ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. Season 12 co-presented by Sunrich Refined Sunflower Cultivation Paints, co-powered by Ashwasuya Realities, Walkway Footwear, Santur Maruti Suzuki, Heritage, Seaside Gold Palace, Malleshwaram Construction ಹಾಗೂ ಬೇಜಾರಾಗ್ತಿದೆ ಸ್ನೇಹಿತರೆ. ಇಷ್ಟ ದಿನ ಬಿಗ್ ಬಾಸ್ ರಿವ್ಯೂ ಮಾಡಿದ್ವಿ. Love you all. Love you all. Take care. ಜೈ ಗಿಲ್ಲಿ ಬಾಸ್.